ಸ್ನೇಹಿತರೆ, ತುಂಬಾ ದಿನದ ನಂತರ ನಾನು ಮತ್ತೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ. ಏನಂದ್ರೆ, ನಿಮ್ಗೆ ಇವತ್ತು ನಾನು ಗಾಂಧಾರಿ ಶಾಪ ಇದ್ರ ಬಗ್ಗೆ ವರ್ಣನೆ ಮಾಡ್ತೀನಿ. ನೋಡಿ, ಗಾಂಧಾರಿ ಯುದ್ಧದ ಕೊನೆಯಲ್ಲಿ, ಮಹಾಭಾರತ ಯುದ್ಧದ ಕೊನೆಯಲ್ಲಿ ಕೃಷ್ಣನಿಗೆ ಎಲ್ಲ ತನ್ನ ಮಕ್ಕಳು ಸಾಯುವುದಕ್ಕೆ ಕೃಷ್ಣನೇ ಹೊಣೆಗಾರ. ಇಷ್ಟೊಂದು ಸಾವು ನೋವಿಗೆ ಹೊಣೆಗಾರ. ಕೃಷ್ಣ ಕೂಡ ನಾವೆಲ್ಲ ಅನುಭವಿಸಿದ ನೋವನ್ನು ಅನುಭವಿಸಲಿ, ಯದುಕುಲ ನಾಶ ಆಗ್ಲಿ, ಅವರವರೊಳಗೆ ಹೊಡ್ಕೊಂಡು ಅವನ ಕಣ್ಣು ಮುಂದೆ ವಿನಾಶ ಆಗ್ಲಿ ಅಂತ ಶಾಪ ಹೊಡಿತಾಳೆ. ಇಲ್ಲಿ ಗಾಂಧಾರಿಯ ಮೂರ್ಖತನವನ್ನು ನೋಡಬಹುದು ನಾವು. ಕೃಷ್ಣ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವುದಕ್ಕಾಗಿ ಯುದ್ಧ ಮಾಡಿಸಿದ. ಪರಮಾತ್ಮನ ಸಂಕಲ್ಪ ಅದು. ಕೌರವ ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡಿದಾನೆ. ಗಾಂಧಾರಿ ಅದಕ್ಕೆ ಯಾವತ್ತೂ ಧ್ವನಿ ಎತ್ತಲಿಲ್ಲ. ಅವಳು ಎಂತ ಕಚಡ ಮನಸ್ಥಿತಿ ನೋಡಿ. ಅವಳು ಸಾಧ್ವಿ ಅಂತ ಹೆಸರು ಪಟ್ಕೊಂಡು ಪುಣ್ಯ ಮಾಡ್ಕೊಂಡಿದ್ದಳು. ಪುಣ್ಯ ಇತ್ತು ಅವಳಿಗೆ. ಒಂದು ಸಾಧ್ವಿ ಪತಿವ್ರತೆ ಎನ್ನುವ ಕಾರಣದಿಂದ ಅವಳು ಮಹಾಪುಣ್ಯ ಗಳಿಸಿದ್ದಳು. ಅದರಿಂದ ಅವಳು ಮೋಕ್ಷದ ಹಾದಿಯನ್ನು ತುಳಿಯಬಹುದಾಗಿತ್ತು. ಆದ್ರೆ ಅವಳು ದುಷ್ಟ ಕರ್ಮ ನಿರತನಾದ ಕೌರವನಿಗೆ ಮಗ ಅನ್ನುವ ಒಂದು ಮಮಕಾರದಿಂದ ಅವನ ತಪ್ಪುಗಳನ್ನು ಎಲ್ಲೂ ಅವಳು ಅಪೋಸಿಟ್ ಮಾಡಕ್ ಹೋಗ್ಲಿಲ್ಲ. ಲಾಸ್ಟ್ಗೆ ಅವರೆಲ್ಲರ ನಾಶ ಆದ್ಮೇಲೆ ಅವಳಿಗೆ ಜ್ಞಾನೋದಯ ಆಯ್ತು. ಓ, ನನ್ನ ಮಗ ಸತ್ತ ಅದ ಅನ್ನೋದಕ್ಕಿಂತ ಎಲ್ಲರ ಸಾವು ನೋವಿಗೆ ಅವಳು ಮರುಗಿದ್ದಲ್ಲ, ತನ್ನ ಮಕ್ಕಳ ಸಾವಿಗೆ ಮರುಗಿ ಕೃಷ್ಣನ ಮೇಲೆ ಪ್ರಹಾರ ಮಾಡಿದ. ನೋಡಿ, ವಿಚಿತ್ರವಾದ ಮನಸ್ಥಿತಿಯಲ್ಲಿ ನಾವು ಶಾಪ ಹೊಡೆದ ಕೂಡಲೇ ಅದೇನೋ ನಡೆಯುವುದಿಲ್ಲ. ಕೃಷ್ಣ ಹೇಳ್ತಾನೆ ಅದಕ್ಕೆ, ಈ ಯದುಕುಲ ನಾಶ, ನೀನು ಶಾಪ ಹೊಡಿಕಿದ್ರೆ ಮೊದಲೇ ಅವರಲ್ಲಿ ಒಳಜಗಳ ಆರಂಭ ಆಗಿದೆ. ಅದು ವಿನಾಶ ಆಗುವಂತ ಹಂಚಿಗೆ ಹೋಗಿದೆ. ಅದು ವಿಧಿ ಸಂಕಲ್ಪ. ಯಾಕೆಂದ್ರೆ ಒಂದು ಗಿಡ ನಡ್ತೀವಿ, ಆ ಗಿಡದಿಂದ ಫಲ ಉತ್ಪತ್ತಿ ಆಗತ್ತೆ. ಆ ಫಲ ಕಾಯಾಗಿ ಹಣ್ಣಾಗ್ತದೆ. ಹಣ್ಣಾಗಿ ಮಾಗಿದ ಮೇಲೆ ಏನಾಗ್ಬೇಕು ಹೇಳಿ? ಅದು ಬೀಳಲೇಬೇಕು. ಹಾಗೆ ಯದುವಂಶ ಎಲ್ಲ ರೀತಿಯಲ್ಲೂ ಮಾಗಿದ ಹಣ್ಣಿನಂತೆ ಈ ಭೂಮಿಗೆ ಬಂದು ಒಂದು ವಂಶ ಸಂಪೂರ್ಣವಾಗಿ ಏನು ಸಾಧನೆ ಮಾಡಬೇಕು, ಎಷ್ಟು ಕೀರ್ತಿ ಗಳಿಸಬೇಕು, ಎಲ್ಲವನ್ನು ಗಳಿಸಿ ಮಾಗಿದ ಹಣ್ಣು ಅದು ಬಿದ್ದು ಹೋಗ್ಬೇಕು. ಅದಕ್ಕೇನು ಯಾರ ಶಾಪದ ಅಗತ್ಯ ಇಲ್ಲ. ಶಾಪ ಹೊಡೆಯುವುದಂದ್ರೆ ಇಲ್ಲಿ ಕಲ್ಲು ಹೊಡೆಯುತ್ತಾರೆ. ಕಲ್ಲು ಹೊಡೆದೇ ಇದ್ರು ಗಾಳಿ ಬಂದು ಬೀಳ್ತಿತ್ತು. ಅದಕ್ಕೊಂದು ಈ ಗಾಂಧಾರಿ ಅನ್ನೋಳು ಸ್ವಾರ್ಥ ಮನಸ್ಥಿತಿಯ ಹೆಂಗಸು ತನ್ನ ಪುಣ್ಯದ ಫಲವನ್ನು ಕಳ್ಕೊಂಡಳು ಆ ಶಾಪ ಹೊಡೆದು. ನೀವು ಶಾಪ ಹೊಡಿತಾರೆ ಕೆಲವರು. ಶಾಪ ಹೊಡೆದ ಕೂಡಲೇ ಒಂದೇ ನಮ್ಮಲ್ಲಿ ಪುಣ್ಯ ಸಂಚಯ ಇರಬೇಕು ಆ ಶಾಪವನ್ನು ಫಲಿತ ಮಾಡ್ಲಿಕ್ಕೆ. ಇಲ್ಲವೇ ನಾವು ಪುಣ್ಯದ ಫಲಿತ ನಮ್ಮ ಹತ್ರ ಗಳಿಸಿದ ಪುಣ್ಯದ ಅಂಶ ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಶಾಪ ಹೊಡೆದಾಗ ಪಾಪ ನಮ್ಮನ್ನು ಸೇರ್ತದೆ. ಯಾಕಂದ್ರೆ ಮೈನಸ್ ಅಲ್ಲಿ ಹೋಗ್ತಾ ಇರುತ್ತೆ. ಈಗ ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಹಣ ಇದ್ರೆ ಖರ್ಚು ಮಾಡ್ಬೋದು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಾಲ ಮಾಡಿ ಖರ್ಚು ಮಾಡ್ಬೇಕು. ಶಾಪ ಈಗ ಖರ್ಚು ಮಾಡುವ ರೀತಿ ಆದ್ರೆ, ಸಾಲ ಮಾಡಿದ್ರೆ ಈಗ ಪುಣ್ಯ ಇಲ್ಲ ಅವಳ ಹತ್ರ ಗಳಿಕೆ ಇದ್ದ ಪುಣ್ಯ ಮಹಾಪತಿರತೆ ಅಂದ್ಕೊಂಡು ಅವಳು ತುಂಬಾ ಪುಣ್ಯ ಗಳಿಸಿದ್ದಳು. ಈ ಒಂದು ಸ್ವಾರ್ಥಪರವಾದ ಒಂದು ಶಾಪವನ್ನು ಹೊಡೆದು ಅವಳು ಅಷ್ಟೂ ಪುಣ್ಯ ಕಳೆದು ಹೋಗುತ್ತೆ. ಅವಳು ಅದೇ ನಿರ್ಗತಿಗಳಾಗ್ತಾಳೆ. ಕೊನೆಗೆ ಲಾಸ್ಟಿಗೆ ಕಾಡುಗಿಚ್ಚಿನಲ್ಲಿ ಸಿಕ್ಕಿ ಸತ್ತೋಗ್ತಾಳೆ. ಅವಳ ಪರಿಸ್ಥಿತಿ ಮಹಾರಾಣಿಯಾಗಿ ಆ ರೀತಿಯಲ್ಲಿ ಸಾವನ್ನು ಅನುಭವಿಸ್ತಾಳೆ. ಮೋಕ್ಷವನ್ನು ತಡೆ ಹಿಡಿಯಲಾಗುತ್ತೆ ಅವಳಿಗೆ. ಇದು ಪುರಾಣದಲ್ಲಿರುವ ಉಲ್ಲೇಖ. ಯಾಕೆ ಅಂದ್ರೆ ಅವಳು ಪಾಪಕರ್ಮ ನಿರತಳಾದಳು. ಅವಳ ಮೂರ್ಖತನ ನೋಡಿ. ಯದುವಂಶ ಹೇಗೂ ನಾಶ ಆಗ್ತಿತ್ತು. ಅದು ಯಾಕಂದ್ರೆ ಅದು ಬಲಿತ ಮಾವಿನ ಹಣ್ಣಿನ ತರ ಮರದಲ್ಲಿ ಅದು ಸಂಪೂರ್ಣವಾಗಿ ಹಣ್ಣಾದ ಮೇಲೆ ಅದು ಬೀಳಲೇಬೇಕು, ಬೀಳ್ತಿತ್ತು. ಅದಕ್ಕೆ ಯಾರ ಶಾಪದ ಅಗತ್ಯ ಇಲ್ಲ ಆಗಿತ್ತು. ಇವಳು ತನ್ನ ಮನಸ್ಸಿನ ಉದ್ವೇಗವನ್ನು ಹತ್ತಿಕ್ಕಿಕೊಳ್ಳಲಾಗದೆ ತನ್ನ ಪುಣ್ಯವನ್ನು ಕಳೆದುಕೊಳ್ತಾಳೆ. ಇದರಲ್ಲಿ ಕೃಷ್ಣನ ತಂತ್ರ ಇದೆ. ಯದುವಂಶ ನಾಶ ಅಲ್ಲ, ಕೃಷ್ಣನಿಗೆ ಧರ್ಮ ರಕ್ಷಣೆ ಆಗ್ಬೇಕಾಗಿತ್ತು. ಪಾಂಡವರು ಧರ್ಮ ನಿರತರು, ಅವರ ರಕ್ಷಣೆ ಆಗ್ಬೇಕಾಗಿತ್ತು. ಇದೇ ಗಾಂಧಾರಿಯ ಶಾಪ ಏನಾದ್ರೂ ಪಾಂಡವರ ಬದಿಗೆ ಹರಿದಿದ್ರೆ ಅವರಿಗೂ ಕೇಡಾಗ್ತಿತ್ತು. ಕೃಷ್ಣ ಅದನ್ನು ಯದುವಂಶದ ಮೇಲೆ ತಗೊಂಡ. ಅಲ್ಲಿ ಅವಳ ಮನಸ್ಸು ಆ ರೀತಿ ತಿರುಗುವುದಕ್ಕೆ, ಉದ್ವೇಗಗೊಳ್ಳುವುದಕ್ಕೆ ಕಾರಣನೂ ಕೃಷ್ಣನೇ. ಕೃಷ್ಣ ಹೇಳ್ತಾನೆ ಕೊನೆಗೆ, ತಾನು ತನ್ನ ಭಕ್ತರನ್ನು, ಧರ್ಮವುಳ್ಳವರನ್ನು ರಕ್ಷಣೆ ಮಾಡುವುದಕ್ಕಾಗಿ ತನಗೆ ಎಂತ ಹಾನಿಯಾಗುವುದಾದ್ರೂ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಏನಾಗಿದೆ ಅಂದ್ರೆ, ಅಸಲಿಗೆ ಕೃಷ್ಣ ಪುಣ್ಯವನ್ನು ಗಳಿಸಿದ, ಗಾಂಧಾರಿ ಪಾಪವನ್ನು ಗಳಿಸಿದಳು. ಶಾಪ ಹೊಡೆದ ಕೂಡ ಹೊಡೆಯುವವರೆಲ್ಲ ಇರ್ತಾರಲ್ಲ, ಅವರು ದೊಡ್ಡ ಜನ ಅಂತ ಏನಲ್ಲ. ಅವರು ಒಂದೇ ಇರುವ ಪುಣ್ಯವನ್ನು ಕಳ್ಕೊಳ್ತಾರೆ. ಇಲ್ಲವೇ ಪುಣ್ಯವನ್ನು ಸಾಲವಾಗಿ ಪಡಿಬೇಕಾಗತ್ತೆ. ಅಂದ್ರೆ ಪಾಪಕ್ಕೆ ಅವರ ಜೋಳಿಗೆಯಲ್ಲಿ ಪಾಪ ಉತ್ಪತ್ತಿ ಆಗುತ್ತೆ. ಶಾಪ ಹೊಡೆಯುವುದಷ್ಟು ಸುಲಭವಲ್ಲ. ನಾವು ಹೊಡೆದ ಶಾಪವೆಲ್ಲವೂ ಅನ್ಯರಿಗೆ
ನಿರಪರಾಧಿಗೆ ನಾವು ಹೋಗಿ ಒಂದು ಶಾಪ ಹೊಡೆದ್ರೆ ನಮ್ಮ ಹೊಟ್ಟೆ ಕಿಚ್ಚು ಅಥವಾ ನಮ್ಮಲ್ಲಿರುವ ಅಸಾತ್ವಿಕತೆ, ಗರ್ವ ತಾಳಲಾರದೆ ನಾವು ಮಾಡಿದ್ದಿದ್ರೆ ಅದು ಅವರಿಗೆ ಹೋಗಿ ಪೆಟ್ಟು ಹೊಡಿತದೆ ಅಂತ ಏನಿಲ್ಲ. ಅದು ಉಲ್ಟ ನಮಗೇ ಬರ್ತದೆ. ನಮ್ಮ ಪಾಪದ ಕೂಪ ಹೆಚ್ಚಾಗ್ತಾ ಹೋಗುತ್ತೆ, ಪಾಪದ ಜೋಳಿಗೆ ತುಂಬುತ್ತದೆ. ಅದರಿಂದ ಆ ಪ್ರತಿಫಲನ ಅಂದ್ರೆ ಕರ್ಮ ಯಾರನ್ನೂ ಬಿಡಲಾರದು. ಒಳ್ಳೆಯ ಕರ್ಮವಾದ್ರೆ ಒಳ್ಳೆಯ ಫಲವನ್ನೇ ಕೊಡ್ತದೆ, ಕೆಟ್ಟ ಕರ್ಮ ಆದ್ರೆ ಕೆಟ್ಟ ಫಲವನ್ನೇ ಕೊಡ್ತದೆ. ಶಾಪ ಹೊಡೆಯುವುದು ಒಂದು ದುಷ್ಟ ಕರ್ಮ. ಅದಕ್ಕೆ ಗಳಿಸಿದ ಪುಣ್ಯ ನಾಶ ಇಲ್ಲ, ಪುಣ್ಯವನ್ನು ಎರವಲಾಗಿ ಪಡೆದು ಅದನ್ನು ಸರಿಪಡಿಸಬೇಕು. ಪುಣ್ಯವನ್ನು ಸಾಲವಾಗಿ ಪಡೆದ್ರೆ ಮತ್ತೆ ಪಾಪದ ಜೋಳಿಗೆ ತುಂಬುವುದೇ ಅರ್ಥ, ಸಾಲ ಮಾಡಿದಂತೆ. ಆದ್ರಿಂದ ಪರಮಾತ್ಮ ಅಲ್ಲಿಯೂ ಕೂಡ ಹುಷಾರಿಕೆಯನ್ನು, ಅವಳಲ್ಲಿ ಅತ್ಯಂತ ಸಂಚಯವಾದ ಪುಣ್ಯ ಇತ್ತನ್ನುವುದು ಅವನಿಗೆ ಗೊತ್ತು. ಯಾಕಂದ್ರೆ ಅವಳು ಮಹಾಪತಿವ್ರತೆ ಅನ್ಸ್ಕೊಂಡಿಲ್ಲ. ಏನೇ ಇರಲಿ, ಮಕ್ಕಳ ಬಗ್ಗೆ ಸ್ವಾರ್ಥಿಯಾಗಿರ್ಲಿ, ಏನೇ ಇರಲಿ, ಆದ್ರೆ ಅವಳ ಧರ್ಮ, ಪತಿವ್ರತಾ ಧರ್ಮ ಅವಳದಷ್ಟು ಪರಿಪೂರ್ಣವಾಗಿತ್ತು. ಆದ್ರಿಂದ ಆ ಪುಣ್ಯ ಅವಳು ಅದರಲ್ಲಿ ಏನನ್ನೂ ಮಾಡಬಹುದಾಗಿತ್ತು. ಕೃಷ್ಣ ಏನ್ ಮಾಡಿದಾನೆ, ಅವಳ ಶಾಪ ಅವನಿಗೆ ಹೊಡೆದ್ಲು, ಕೃಷ್ಣನ ಪುಣ್ಯದ ಜೋಳಿಗೆ ತುಂಬಿತು. ಯಾಕೆಂದ್ರೆ ಪಾಂಡವರಿಗೆ ಆಗುವಂತ ಧರ್ಮ ನಿರತರಾದಂತ ಭೂಮಿ ಮೇಲೆ ಇರುವ ಉಳಿದವರಿಗೆ ಕೇಡಾಗುವುದನ್ನು ತಪ್ಪಿಸಿದ. ಆ ಪುಣ್ಯ ಕೃಷ್ಣನಿಗೆ ಪಾಲಾಯಿತು, ಗಾಂಧಾರಿಗೆ ಪಾಪದ ಜೋಳಿಗೆ ತುಂಬಿತು. ಯಾರಿಗಾದ್ರೂ ನಾವು ಸುಮ್ಮನೆ ಕೆಡುಕನ್ನು ಹಾರೈಸಿ ಶಾಪ ಹೊಡೆಯುವಾಗ ಯೋಚಿಸಬೇಕು. ನಾವೇನು ದೇವರಲ್ಲ, ನಾವು ಶಾಪ ಹೊಡೆದುಕೊಳ್ಳೆ ಬೇರೆಯವರಿಗೆ ಕೇಡಾಗೋದಕ್ಕೆ. ಇದೆಲ್ಲ ಆಗುದಿಲ್ಲ. ನಮ್ಮಲ್ಲಿ ಎಷ್ಟು ಪುಣ್ಯ ಇದೆ, ನಮ್ಮ ಉದ್ದೇಶ ಏನು, ನಾವು ಸದುದ್ದೇಶದಿಂದ ಮಾಡಿದ ಪಾಪ ಯಾರೋ ಪುನಃ ನಮಗೆ ತೊಂದರೆ ಕೊಟ್ಟರೆ, ಕೆಡುಕು ಮಾಡಿದ್ರೆ, ಆವಾಗ ಅಂತ ಶಾಪಗಳಿಗೆ ಪುಣ್ಯದ ಅಗತ್ಯವೂ ಇರುವುದಿಲ್ಲ, ನಮ್ಮಲ್ಲಿರುವ ಸಾತ್ವಿಕತೆ ಅಗತ್ಯ ಇರುವುದಿಲ್ಲ. ನಾವು ನಿರಪರಾಧಿಗಳಾಗಿರುವುದರಿಂದ ನಮ್ಗೆ ಯಾರೋ ಸುಮ್ಮನೆ ಪುನಃ ತೊಂದರೆ ಕೊಟ್ಟಾಗ ನಾವು ಶಪಿಸಿದ್ರೆ ಪರಮಾತ್ಮ ಅದನ್ನು ನಡೆಸಿಕೊಡ್ತಾನೆ. ಅದನ್ನೂ ಕೂಡ ಸಜ್ಜನರು ಶಪಿಸುವುದಿಲ್ಲ, ಅದಕ್ಕೂ ಕಾರಣ ಇರುತ್ತೆ. ಯಾಕೆಂದ್ರೆ ಶಪಿಸಿದ ಆ ಕ್ಷಣದಲ್ಲಿ ನಮ್ಮ ಮನೋಕ್ಲೇಶ ಉಂಟಾಗ್ತದೆ. ಶಪಿಸಿದ ವ್ಯಕ್ತಿಗೆ ಮನೋಕ್ಲೇಶ ಆಗಿರುತ್ತೆ. ನೋಡಿ, ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂದ್ರೆ, ನಾವು ಯಾರಿಗೂ ಒಂದು ಸಿಟ್ಟಿನಲ್ಲಿ ಶಾಪ ಹೊಡಿತೀವಿ, ಕೊನೆಗೆ ಅವರಿಗೂ ಕೇಡಾಯ್ತಂತ ಮಾಡುವ, ಆಮೇಲೆ ನಾವೇ ಪಶ್ಚಾತ್ತಾಪ ಪಡ್ತೀವಿ. ಅಲ್ಲಿ ದುಃಖವು ನಮಗೂ ಆಗ್ತದೆ. ಕಡೆಗೆ ಅದೇ ರೀತಿ ಪರಿಸ್ಥಿತಿಯಲ್ಲಿ ನಮ್ಮ ಯಾರೋ ಮುಂದಿನ ಪೀಳಿಗೆದವರಿಗೆ ಮುಂದೊಂದು ದಿನ ಯಾರಾದ್ರೂ ಶಾಪ ಕೊಡ್ಬೋದು. ಯಾಕಂದ್ರೆ ಕರ್ಮಕ್ಕೆ ಕರ್ಮ ಈಕ್ವಲ್ ಆಗ್ಬೇಕಲ್ಲ. ಈ ಜಗತ್ತು ಬ್ಯಾಲೆನ್ಸ್, ಪ್ರತಿ ಒಂದು ಈಕ್ವಲೈಸ್ ಮಾಡ್ತದೆ. ಗೊತ್ತಾಯ್ತಾ? ನಾವು ಶಾಪ, ಬೇರೆಯವ್ರ ಮೇಲೆ ದ್ವೇಷ, ಅಸೂಯೆ, ಇದನ್ನೆಲ್ಲ ಸಾಧಿಸುವುದು ಒಂದು ರೀತಿಯ ನೆಗೆಟಿವ್ ಕರ್ಮಗಳು. ಅದನ್ನು ನಾವು ಮಾಡಿದಾಗ ಒಂದಲ್ಲ ಒಂದು ದಿನ ನಮಗೆ ತಪ್ಪಿದ್ರು ನಮ್ಮ ಸಂತಾನಕ್ಕೆ, ನಮ್ಮ ವಂಶಕ್ಕೆ, ಯಾರಿಗಾದ್ರೂ ಅದು ರಿಟರ್ನ್ ಬಂದೇ ಬರ್ತದೆ. ಅದರಿಂದ ನಾವು ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸಾತ್ವಿಕ ಗುಣವುಳ್ಳವರಾಗಿ ಬದುಕಬೇಕು. ಆವಾಗಲೇ ನಾವು ಸೇಫ್ ಆಗ್ತಾ ಹೋಗುದು. ಸತ್ವಗುಣ, ಧರ್ಮರಾಯ ಫಾಲೋ ಮಾಡಿದ್ದೇ ಸತ್ವಗುಣವನ್ನು. ಹಾಗಾಗಿ ಪರಮಾತ್ಮನು ಕೂಡ ಅವನ ಪಕ್ಷ ವಹಿಸಿದೆ. ಜೈ ಶ್ರೀ ರಾಧೆ ರಾಧೆ ರಾಧೆ, ಜೈ ಶ್ರೀ ರಾಧೆ.